ಹೆಲೋ ಆ್ಯಂಡ್ ನಮಸ್ಕಾರ. ನಾವಿವತ್ತು ಫಸ್ಟ್ನೇ ಚಾಪ್ಟರ್ ಕ್ಲಾಸ್ 10 ಮಾಡ್ತಾ ಇದ್ದೀವಿ ಮ್ಯಾಥ್ಸ್ ಸಿಲೆಬಸ್ಸಲ್ಲಿ. ಚಾಪ್ಟರ್ ಹೆಸರು ಏನು ಅಂದರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್. ಅಕಸ್ಮಾತ್ ಇದು ಕೇಳೇ ಇಲ್ಲ ಮುಂಚೆ ಅಂದರೆ ನೋ ಪ್ರಾಬ್ಲಮ್. ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ್ಲೂ ಅಷ್ಟೇ ಫಸ್ಟ್ ಟೈಮ್ ನಾನು ಅವಾಗಲೇ ಕೇಳಿದ್ದು. ಸೊ ಏನು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಅರಿಥ್ಮೆಟಿಕ್ ಅಂದರೆ ಏನು? ಪ್ಲಸ್ ಗೊತ್ತು, ಮೈನಸ್ ಗೊತ್ತು, ಡಿವಿಷನ್, ಮಲ್ಟಿಪ್ಲಿಕೇಶನ್ ಇದೆಲ್ಲ ಯೂಸ್ ಮಾಡಿಬಿಟ್ಟು ನಂಬರ್ಸ್ ಜೊತೆ ನಾವೇನಾದರೂ ಆಪ್ರೇಷನ್ಸ್, ಮ್ಯಾಥಮ್ಯಾಟಿಕಲ್ ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡಿದಾಗ ಅದಕ್ಕೆ ನಾವು ಅರಿಥ್ಮೆಟಿಕ್ ಆಪ್ರೇಷನ್ ಅಂತ ಕರಿತಿದ್ವಿ ಮುಂಚೆ. ಪ್ರೋಗ್ರೆಷನ್ ಅಂದರೆ ಏನು? ಪ್ರೋಗ್ರೆಷನ್ ಅಂದರೆ ಕನ್ನಡಲ್ಲಿ ಮುಂದುವರಿಸೋದು. ಇವಾಗ ಮುಂದುವರಿಸೋದು ಮತ್ತು ಅರಿಥ್ಮೆಟಿಕ್ ಅದೆರಡು ಒಟ್ಟಿಗಿಟ್ರೆ ಹೇಗೆ ಏನು ಸಿಗುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಾನು ಸೀರೀಸ್ ಅಂತ ಏನೋ ಒಂದು ಬರಿತೀನಿ. ಫಾರ್ ಎಕ್ಸಾಂಪಲ್ 1, 2, 3 ಅಂತ ಬರೆದ್ರೆ ನಾನು ಡ್ಯಾಶ್ 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 ಅಂತ ಹಾಕಿದ್ರೆ ನಿಮಗೆ ಆಟೋಮ್ಯಾಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನು ಬರುತ್ತೆ. 4, 5, 6 ಕರೆಕ್ಟ್. ನೆಕ್ಸ್ಟ್ ನಾನು ಇವಾಗ 25, 30, 35 ಆಮೇಲೆ ಡ್ಯಾಶ್ ಡ್ಯಾಶ್ ಅಂತ ಇದ್ರೆ ಏನು ಹೇಳ್ತೀರಾ? ಇದು ಗೊತ್ತಾಗ್ಬಿಡುತ್ತೆ ನಿಮಗೆ 40, 45 ಕರೆಕ್ಟ್. ನೆಕ್ಸ್ಟ್ ನಾನು ಇವಾಗ -4, -6, -8 ಡ್ಯಾಶ್ ಡ್ಯಾಶ್ ಅಂತ ಹಾಕಿದ್ರೆ ಇದು ನಿಮಗೆ ಗೊತ್ತಾಗ್ಬಿಡುತ್ತೆ -10, -12 ಆ್ಯಂಡ್ ಸೋ ಆನ್. ಇದಕ್ಕೆಲ್ಲ ನಾವು ಏನಂತ ಕರಿತೀವಿ? ಇದನ್ನು ನಾವು ಸೀರೀಸ್ ಅಂತೀವಿ. SERIES ಸೀರೀಸ್. ಸೊ ಇದೆಲ್ಲ ನಾವು ಈಸಿ ಎಕ್ಸಾಂಪಲ್ಸ್ ತೊಗೊಂಡ್ವಿ. ಇನ್ನೂ ಸ್ವಲ್ಪ ಡಿಫಿಕಲ್ಟ್ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ 17, 23, 29 ಇವಾಗ ನಾನು ಇಮಿಡಿಯೇಟಾಗಿ ನೆಕ್ಸ್ಟ್ನೇ ಟರ್ಮ್ ಕೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ನಾನು ಇವಾಗ ಹೇಳಿದ್ರೆ 110th ಟರ್ಮ್ ಕಂಡು ಹಿಡೀರಿ ಅಂತ. ಟರ್ಮ್ ಅಂದರೆ ಏನು? ಇದು ನಮ್ದು ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮು, ಇದು ಥರ್ಡ್ ಟರ್ಮ್. ಆ ಥರ 110th ಟರ್ಮ್ ಏನು ಅಂತ ಕೇಳಿದಾಗ ಮ್ಯಾನ್ಯುಲಿ ನಾವು ಕೂತ್ಕೊಂಡ್ಬಿಟ್ಟು ಏನೋ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ, ಟೂ ಮಚ್ ಟೈಮ್ ಆಲ್ಸೋ ತೊಗೊಳುತ್ತೆ. ಸೊ ನಾವು ಏನು ಮಾಡ್ತೀವಿ? ಈ ಪ್ರೋಗ್ರೆಷನ್ ಕಂಡು ಹಿಡಿಯೋದಕ್ಕೆ ನಾವು ಯಾವುದಾದ್ರೂ ಅರಿಥ್ಮೆಟಿಕ್ ಆಪ್ರೇಷನ್ಸ್ ಯೂಸ್ ಮಾಡ್ತೀವಿ. ಪ್ಲಸ್ ಯೂಸ್ ಮಾಡ್ಬೋದು, ಮೈನಸ್ ಯೂಸ್ ಮಾಡ್ಬೋದು. ಈ ಥರ ಲಾಜಿಕ್ ನಾವು ಕಂಡು ಹಿಡಿದ್ಬಿಟ್ಟು ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಸಿಗುತ್ತೆ. ಸೊ ನಾವಿವಾಗ ಕೆಲವು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ತೊಗೊಳ್ಳೋಣ. ಯಾಕಂದರೆ ಯಾಕೆ ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಕಲಿಬೇಕು ಅದು ಇಂಪಾರ್ಟೆಂಟ್ ತಾನೆ. ಲೈಫಲ್ಲಿ ಎಲ್ಲಿ ಅಪ್ಲೈ ಆಗುತ್ತೆ ಅಂತ ಸ್ವಲ್ಪ ನೋಡೋಣ. ಸೊ ಒನ್ ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟು ಏನಿದು? ಆಟೋ ರಿಕ್ಷಾ. ಆಟೋ ರಿಕ್ಷಾ ಮೀಟರ್ ಎಲ್ಲರೂ ನೋಡಿರಾ? ಸೊ ಫಸ್ಟ್ ಏನಿರುತ್ತೆ? ₹25 ಫಸ್ಟ್ ಇರುತ್ತೆ. ಇದು ನಮಗೆ 1.9 ಕಿಲೋಮೀಟರ್ಸ್ಗೆ ಇದನ್ನ ಫಿಕ್ಸ್ಡ್ ರೇಟ್ ಅಂತೀವಿ. ಫಸ್ಟ್ 1.9 ಕಿಲೋಮೀಟರ್ಸ್ಗೆ ಯಾವಾಗಲೂ ₹25 ಆಗುತ್ತೆ. ನೆಕ್ಸ್ಟ್ 1 ಕಿಲೋಮೀಟರ್ ಹೋದರೆ ಏನಾಗುತ್ತೆ? +13 ಆಗುತ್ತೆ. ಇನ್ನೂ 1 ಕಿಲೋಮೀಟರ್ ಹೋದರೆ +13 ಆ್ಯಂಡ್ ಸೋ ಆನ್. ಸೊ ಏನು ಬರುತ್ತೆ ನಮಗೆ ಇವಾಗ ಸೀರೀಸು? ಫಸ್ಟ್ ನಮಗೆ 25 ಇತ್ತು, ನೆಕ್ಸ್ಟ್ 13 ಆ್ಯಡ್ ಮಾಡಿದಾಗ 25 + 13 38, ಮತ್ತೆ 13 ಆ್ಯಡ್ ಮಾಡಿದಾಗ 51 ಆ ಥರ ಹೋಗ್ತಾ ಇರುತ್ತೆ. ಸೊ ಇದೊಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಇನ್ನೊಂದು ತೊಗೊಳ್ಳೋಣ. ಕ್ರಿಕೆಟ್. ಐಮ್ ಶೋರ್ ಎಲ್ಲರಿಗೂ ಗೊತ್ತು, ಎಲ್ಲರೂ ನೋಡ್ತೀರಾ. ಸೊ ಲೆಟ್ಸ್ ಸೇ ನಮಗೆ ಇವಾಗ ಇಂಡಿಯಾ ಬ್ಯಾಟ್ ಮಾಡ್ತಿರೋದು ಆ್ಯಂಡ್ ಇಂಡಿಯಾ ಹ್ಯಾಸ್ 64 ರನ್ಸ್. ನೆಕ್ಸ್ಟ್ ಓವರಲ್ಲಿ ಎವ್ರಿ ಬಾಲ್ ಅಕಸ್ಮಾತ್ ಬ್ಯಾಟ್ಸ್ಮನ್ 4 ಹೊಡೆದ್ರೆ ಏನಾಗುತ್ತೆ? 1 ಓವರಲ್ಲಿ 6 ಬಾಲ್ಸ್ ಇರುತ್ತೆ ತಾನೆ. ಸೊ ನಮಗೆ ಫಸ್ಟ್ 64 ಇತ್ತು, 4 ಹೊಡೆದಾಗ 68, 4 ಹೊಡೆದಾಗ 72, 76 ಆ್ಯಂಡ್ ಸೋ ಆನ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಮಲ್ಟಿಪ್ಲಿಕೇಶನ್ ಎಲ್ಲರಿಗೂ ಗೊತ್ತು. ಮಲ್ಟಿಪ್ಲಿಕೇಶನ್ ಯಾವುದಾದ್ರೂ ಮಲ್ಟಿಪ್ಲಿಕೇಶನ್ ತೊಗೊಳ್ಬೋದು, ಯಾವಾಗ್ಲೂ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ. ಸೊ 3 ಟೇಬಲ್ಸ್ ಎಲ್ಲರಿಗೂ ಗೊತ್ತು. 3, 6, 9, 12 ಸೊ ಆನ್. ಅದೊಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀವಿ ಯಾವಾಗಲೂ ಇನ್ಕ್ರೀಸ್ ಆಗ್ತಿದೆ, ಕೆಳಗಿಂದ ಮೇಲೆ ಹೋಗ್ತಿದೆ. ಬಟ್ ರಿವರ್ಸೂ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಮಗೆ ಟೆಂಪ್ರೇಚರ್ ಗೊತ್ತಲ್ಲ, ಟೆಂಪ್ರೇಚರ್ ಸೆಲ್ಸಿಯಸ್ ಡಿಗ್ರೀಸಲ್ಲಿ ಮೆಷರ್ ಮಾಡ್ತೀವಿ ಯೂಶಲಿ. ಸೊ ಟೆಂಪ್ರೇಚರ್ ಫಾರ್ ಎಕ್ಸಾಂಪಲ್ ಹೇಳೋಣ ಇವಾಗ 2 ಡಿಗ್ರೀಸ್ ಇದೆ ಅಂತ. ಆಮೇಲೆ ನೆಕ್ಸ್ಟ್ ಡೇ 2 ಡಿಗ್ರೀಸ್ ಕಮ್ಮಿ ಆಗುತ್ತೆ, ಅಂದರೆ ಡಿಗ್ರಿ ಡ್ರಾಪ್ ಆಯಿತು ಅಂತೀವಿ. ಸೊ 0 ಆಗುತ್ತೆ. 2 ಇಂದ 2 ತೆಗೆದಾಗ 0 ಆಯಿತು. 0 ಇಂದ ಮತ್ತೆ 2 ತೆಗೆದಾಗ -2 ಡಿಗ್ರಿ ಸೆಲ್ಸಿಯಸ್ ಮತ್ತು -4 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಡಿಕ್ರೀಸ್ ಆಗ್ತಿದೆ, ಬಟ್ ಇದೂ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ಇವಾಗ ನಾವು ಇದೆಲ್ಲ ಎಕ್ಸಾಂಪಲ್ಸ್ ನೋಡಿದ್ದೀವಿ. ಕೆಲವು ಕಾನ್ಸೆಪ್ಟ್ಸ್ ಕಲ್ತ್ಕೊಳ್ಳೋಣ. ಸೊ 2 ಮೇನ್ ಕಾನ್ಸೆಪ್ಟ್ಸ್ ಇದೆ, ಫೈನೈಟ್ ಸೀರೀಸ್ ಮತ್ತು ಇನ್ಫೈನೈಟ್ ಸೀರೀಸ್.
ಫೈನೈಟ್ ಯಾವಾಗ್ಲೂ ಫಿಕ್ಸ್ಡ್ ಕ್ವಾಂಟಿಟಿ ಏನಾದರೂ ಇದ್ದಾಗ ಅದನ್ನ ಫೈನೈಟ್ ಅಂತೀವಿ. ಇನ್ಫೈನೈಟ್ ಅಂದ್ರೆ ಕೌಂಟೇ ಮಾಡೋಕ್ಕಾಗಲ್ಲ, ತುಂಬಾ ಜಾಸ್ತಿ ಆಯ್ತು ಅಂದಾಗ ಇನ್ಫೈನೈಟ್ ಅಂತೀವಿ. ಸೊ ಅದನ್ನೇ ಇಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಇವಾಗ ಹೇಳೋಣ, ಲೆಟ್ಸ್ ಸೇ ಇಂಡಿಯಾ ಸೆಕೆಂಡ್ ಟೈಮ್ ಬ್ಯಾಟ್ ಮಾಡ್ತಿರೋದು ಅಂದ್ರೆ ಫಸ್ಟ್ ಆಪೋನೆಂಟ್ಸ್ ಆಗಲೇ ಬ್ಯಾಟ್ ಮಾಡ್ಬಿಟ್ಟಿದ್ದಾರೆ, ಅರೌಂಡ್ 114 ರನ್ಸ್ ಬೇಕು ವಿನ್ ಆಗೋದಕ್ಕೆ ಅಂತ. ಸೊ 114 ಸಿಗೋ ತನಕ ಇವ್ರು ಬ್ಯಾಟ್ ಮಾಡ್ತಿರ್ತಾರೆ. ಸೊ ಅದು ಫೈನೈಟ್ ಸೀರೀಸ್ ಆಯ್ತು, ಯಾಕಂದ್ರೆ ಎಷ್ಟೋ ಇದಾದ್ಮೇಲೆ ನಮಗೆ ಯಾವುದೋ ಒಂದು ನಂಬರ್ ಸಿಗುತ್ತೆ, ಅದು ಎಂಡ್ ಆದಾಗ, ಸೀರೀಸ್ ಎಂಡ್ ಆದಾಗ ಫೈನೈಟ್ ಸೀರೀಸ್ ಆಗುತ್ತೆ. ಸೊ ಇದಕ್ಕೆ ನಾವು ಫೈನೈಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತೀವಿ. ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ನಾನು ಇವಾಗ 3 1s 3 3 2 4 ಲೈಕ್ ಎಷ್ಟು ಬೇಕಾದ್ರೂ ಮಲ್ಟಿಪ್ಲೈ ಮಾಡ್ತಾ ಇರ್ಬೋದು. 3 into 100 ಮಾಡ್ಬೋದು, 3 into 1000, 3 into 10,000 ಮಾಡ್ತಾ ಇರ್ಬೋದು. ಸೊ ಇದು ನಮಗೆ ಇನ್ಫೈನೈಟ್ ಸೀರೀಸ್ ಆಗುತ್ತೆ. ಸೊ ಇದು ಇನ್ಫೈನೈಟ್, ಇದು ಫೈನೈಟ್. ಮತ್ತೆ ಇದನ್ನು ನೋಡಕ್ ಹೋದ್ರೆ ಟೆಂಪರೇಚರ್ ಡ್ರಾಪ್ ಆಗ್ತಾನೇ ಇರ್ಬೋದು. ಯೂಶಲಿ ಇದಕ್ಕಿಂತ ಇನ್ನೂ ಡ್ರಾಪ್ ಆಗೋದು ವೆರಿ ರೇರ್, ಎಸ್ಪೆಷಲಿ ಇಂಡಿಯಾಲಂತೂ ಆಗೋದೇ ಇಲ್ಲ. ಬಟ್ ಎಲ್ಲಿಗಾದ್ರೂ ಸ್ಟಾಪ್ ಆದ್ರೆ ಇದನ್ನ ಫೈನೈಟ್ ಅಂತೀವಿ. ಆಟೋ ರಿಕ್ಷಾಲು ಅಷ್ಟೇ, ನಾನು ಜೆ ಪಿ ನಗರಿಂದ ಬಸವನಗುಡಿ ಹೋಗ್ತಾ ಇದೀನಿ ಅನ್ಕೊಳ್ಳಿ, ಅವಾಗ ಅಲ್ಲಿ ಸ್ಟಾಪ್ ಆಗತ್ತೆ, ಮೇ ಬಿ 7 kilometers ಟ್ರಾವೆಲ್ ಮಾಡಿದೀನಿ. ಸೊ ಅದು ಫೈನೈಟ್ ಸೀರೀಸ್ ಆಗತ್ತೆ. ಸೊ ಇವಾಗ ಮೇನ್ ಪಾರ್ಟ್ ಆಫ್ ದ ಚಾಪ್ಟರ್ಗೆ ಬರ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮ್ಯುಲಾ, 2 ಫಾರ್ಮ್ಯುಲಾ ಇದೆ ಈ ಚಾಪ್ಟರಲ್ಲಿ. ಆ 2 ಫಾರ್ಮ್ಯುಲಾ ಕರೆದ್ರೆ ಎವ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಇಂಪಾರ್ಟೆಂಟ್ ಫಾರ್ಮ್ಯುಲಾ ಅಂದರೆ ಇದು. ಏನಿದು ಕನ್ಫ್ಯೂಸ್ ಏನು ಮಾಡ್ಕೊಳ್ಬೇಡಿ, ಇದು ಎ ಎನ್ ಬರ್ತಿರೋದು ಕೆಳಗೆ, ಎ ಸಬ್ಸ್ಕ್ರಿಪ್ಟ್ ಎನ್. ಏನು ಹಂಗಂದ್ರೆ ಎ ಎನ್ ಅಂತ ಬರೆದ್ರೆ ಇದ್ರ ಅರ್ಥ ಏನಂದ್ರೆ ಎ ಇಂಟು ಎನ್. ಎ ಸಬ್ಸ್ಕ್ರಿಪ್ಟ್ ಎನ್ ಅಂತ ಬರೆದ್ರೆ ನಾವೇನು ಹೇಳ್ತಾ ಇದ್ದೀವಿ, ಯಾವುದೋ nthನೇ ಟರ್ಮನ್ನು ಕಂಡು ಹಿಡಿಬೇಕು ಅಂತ. ಅದ್ರ ಮೀನಿಂಗ್ ನಾನು ಹೇಳ್ತೀನಿ, ಬಟ್ ಬೇಸಿಕ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಇದು ಮತ್ತೆ ಇದು ಡಿಫ್ರೆಂಟು. ಸೊ ಇವಾಗ ಏನು ಹೇಳ್ತಾ ಇದ್ದೀವಿ, ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಚ್ ಆಫ್ ದೀಸ್ ಲೆಟರ್ಸ್ ಏನು, ಯಾಕೆ ಇಷ್ಟು ಲೆಟರ್ಸ್ ಅಕ್ಕ ಬರೀತಿಯಳೆ, ಎ ಏನು, ಎನ್ ಏನು, ಡಿ ಏನು, ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಏನೇನಿದೆ ಈ ಫಾರ್ಮ್ಯುಲಾಲಿ ಅಂತ. ಟರ್ಮ್ ಅಂದರೆ ಏನು, ಯಾವುದಾದ್ರೂ ಸೀರೀಸ್ ಅಥವಾ ಯಾವುದಾದ್ರೂ ಪ್ರೋಗ್ರೆಷನ್ಲಿ ಇದೊಂದು ಟರ್ಮು, ಇದೊಂದು ಟರ್ಮು, ಇದೊಂದು ಟರ್ಮು, ಇದೊಂದು ಟರ್ಮು, ಆಲ್ ಆಫ್ ದೀಸ್ ಎಲ್ಲದೂ ಟರ್ಮ್ಸು. ಅದು ಬಿಟ್ಟು ನಂಬರ್ಸು ಇದೆ ಈಚ್ ಟರ್ಮ್ಗೆ. ಇದು ನಮ್ಮದು ಫಸ್ಟ್ನೇ ಟರ್ಮು, ಇದು ನಮ್ಮದು ಸೆಕೆಂಡ್ನೇ ಟರ್ಮು, ಥರ್ಡ್ನೇ ಟರ್ಮ್, ಫೋರ್ತ್ನೇ ಟರ್ಮ್. ಈ ಥರ ಎಷ್ಟೊಂದು ಬಿಟ್ಟ ಮೇಲೆ ನಮಗೆ nthನೇ ಟರ್ಮ್ ಅಂತ ಬರ್ತಿದೆ. ಈ ಎನ್ ಏನಾದರೂ ಆಗಿರ್ಬೋದು. ನಾವು ಹಿಂಗೆ ಹೋಗ್ತಾ ಇದ್ರೆ -4 -6 -8 -10 ಹತ್ರ ಎಷ್ಟು ಹೋಗ್ತಾ ಇರ್ಬೋದು. ಅದಾದ್ಮೇಲೆ ಯಾವಾಗಲೂ ನಮಗೆ 26 ಬರುತ್ತೆ. ಅದು ಎಷ್ಟಲ್ಲಿ ಕೌಂಟ್ ಮಾಡಿದೀವಿ ಅದ್ರ ಮೇಲೆ ಎನ್ ಡಿಪೆಂಡ್ ಆಗುತ್ತೆ. ಅದೇ ಥರ ಇಲ್ಲೂ ಅಷ್ಟೇ, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಇದು ಇನ್ಫೈನೈಟ್ ಸೀರೀಸು. ಸೊ ಹೋಗ್ತಾನೆ ಇರುತ್ತೆ. ಇಲ್ಲಿ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಹೋಗಿ ಇದು ಯಾವುದು nth ಟರ್ಮ್ ಅಂತ. ಸೊ ನಮ್ಮ ಫಸ್ಟ್ ಟರ್ಮ್ ಯಾವಾಗ್ಲೂ ನಾವು ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಎ ಏನು ಬರ್ದೀನೋ ಅದು ಫಸ್ಟ್ ಟರ್ಮ್. ಗಾಟ್ ಇಟ್? ಸೊ ಇಲ್ಲಿ ನಮ್ಮ ಫಸ್ಟ್ ಟರ್ಮ್ ಏನು, ಎ ಇಸ್ ಈಕ್ವಲ್ ಟು 25. ಇಲ್ಲಿ ಫಸ್ಟ್ ಟರ್ಮ್ ಏನು, ಎ ಇಸ್ ಈಕ್ವಲ್ ಟು 64, ಎ ಇಸ್ ಈಕ್ವಲ್ ಟು 3, ಎ ಇಸ್ ಈಕ್ವಲ್ ಟು 2. ಕ್ಲಿಯರ್? ನೆಕ್ಸ್ಟ್ ನಾವು ಡಿ ಏನು ಅಂತ ನೋಡೋಣ. ಡಿ ಬೇಸಿಕ್ಲಿ ಕಾಮನ್ ಡಿಫ್ರೆನ್ಸ್ ಅಂತ. ಡಿಫ್ರೆನ್ಸ್ ಅಂದರೆ ಏನು, ಸಬ್ಟ್ರಾಕ್ಟ್ ಮಾಡಿದಾಗ, ಒಂದು ನಂಬರಿಂದ ಇನ್ನೊಂದು ನಂಬರ್ ಸಬ್ಟ್ರಾಕ್ಟ್ ಮಾಡಿದಾಗ ಅದನ್ನ ಡಿಫ್ರೆನ್ಸ್ ಅಂತೀವಿ. ಸೊ ಇಲ್ಲಿ ಎಲ್ಲಿ ಸಬ್ಟ್ರಾಕ್ಷನ್ ನಡೀತಿದೆ ಅಂತ ಸ್ವಲ್ಪ ನೋಡೋಣ. ನಮಗೆ ಇವಾಗ 25, 38, 51 ಇದೆ. ಸೊ ನಾವು ಯಾವಾಗ್ಲೂ ರೈಟ್ ಸೈಡಲ್ಲಿ ಏನಿದೆಯೋ ಅದನ್ನ ಫಸ್ಟ್ ತಗೊಂಡ್ಬಿಟ್ಟು ಅದ್ರ ಇಮ್ಮಿಡಿಯೇಟ್ ಲೆಫ್ಟ್ ಸೈಡಲ್ಲಿ ಏನಿದೆ ಅದನ್ನ ತೆಗಿತೀವಿ. ಏನದ್ರ ಅರ್ಥ, ಇಲ್ಲಿ 38 ಮೈನಸ್ 25 ಮಾಡ್ತೀವಿ, 51 ಮೈನಸ್ 38, 12 ಮೈನಸ್ 9, 9 ಮೈನಸ್ 6. ಸೊ ನೋಡೋಣ, ಈ ಎಕ್ಸಾಂಪಲ್ ತಗೊಂಡ್ಬಿಟ್ಟು ನೋಡೋಣ. 6 ಮೈನಸ್ 3 ಏನು, 6 ಮೈನಸ್ 3 ಇಸ್ ಈಕ್ವಲ್ ಟು 3. 9 ಮೈನಸ್ 6 ಏನು, 3. 12 ಮೈನಸ್ 9 ಏನು, 3. ಏನು ನೋಡ್ತಾ ಇದ್ದೀವಿ, ಎಲ್ಲಾದ್ರ ಡಿಫ್ರೆನ್ಸು ಕಾಮನ್ ಆಗಿದೆ. 6 ಮೈನಸ್ 3 3ನೇ, 9 ಮೈನಸ್ 6 3ನೇ, 12 ಮೈನಸ್ 9 3ನೇ, ನೆಕ್ಸ್ಟ್ 15 ಮೈನಸ್ 12 ತಗೊಂಡು 3ನೇ ಸಿಗತ್ತೆ. ಸೊ ಇದು ನಮ್ದು ಕಾಮನ್ ಡಿಫ್ರೆನ್ಸ್ ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ದು. ಸೊ ಇದಕ್ಕೆ ನಾವು ಡಿ ಏನು, ಇದೆಲ್ಲ ನಮ್ದು ಡಿಫ್ರೆನ್ಸು. ಸೊ ಇಲ್ಲಿ ನಮ್ಮ ಡಿ ಇಸ್ ಈಕ್ವಲ್ ಟು 3 ಸಿಗತ್ತೆ. ಸಿಮಿಲರ್ಲಿ ಇದನ್ನು ತಗೊಳ್ಳೋಣ. ನಮಗೆ ಇವಾಗ 64, 68, 72 ಇದೆ. 68 ಮೈನಸ್ 64 ಏನು, 4. 72 ಮೈನಸ್ 68 ಏನು, ಮತ್ತೆ 4. ಆ ಥರ ಇವಾಗ 104 ನಮ್ಮ nth ಟರ್ಮು. nth ಟರ್ಮ್ ಎ nth ಟರ್ಮ್ ಮೈನಸ್
an-1th ಟರ್ಮು 4 ಸಿಗುತ್ತೆ ನಮಗೆ. ಸೊ ಇದು ನಮ್ದು ಕಾಮನ್ ಡಿಫ್ರೆನ್ಸ್. ಇಲ್ಲಿ ನಮ್ಗೆ ಡಿ ಇಸ್ ಈಕ್ವಲ್ ಟು 4 ಬಂತು. ಅದೇ ಥರ ಇಲ್ಲಿ ಎಷ್ಟು ಸಿಗುತ್ತೆ ಡಿ, ನೀವೇ ಮಾಡಿ ನೋಡಿ. ಏನು ಮಾಡ್ತೀರಾ, 38 ಮೈನಸ್ 25 ಮಾಡ್ತೀರಾ. ಸೊ ಇಲ್ಲಿ ಎಷ್ಟು ಸಿಗುತ್ತೆ, 13. ಇಲ್ಲಿ ಕೇರ್ಫುಲ್ ಆಗಿರಬೇಕು, ಯಾವಾಗಲೂ ದೊಡ್ಡ ನಂಬರ್ ಮೈನಸ್ ಚಿಕ್ಕ ನಂಬರ್ ಅಂತ ಅಲ್ಲ. ಯಾವಾಗ್ಲೂ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್, ಆ ಥರ ಮಾಡಬೇಕು. ಸೊ ಇಲ್ಲಿ 0 ಮೈನಸ್ 2 ಎಷ್ಟು ಸಿಗುತ್ತೆ, -2. ಅಥವಾ -2 ಮೈನಸ್ 0 ಎಷ್ಟು ಸಿಗುತ್ತೆ, -2. -4 ಮೈನಸ್ ಆಫ್ -2. ವೆರಿ ಕೇರ್ಫುಲ್ ಆಗಿರಬೇಕು, ಈಗ ಸೈನ್ ಮೆಸ್ ಅಪ್ ಮಾಡಿದ್ರೆ ನಿಮಗೆ ರಾಂಗ್ ಕಾಮನ್ ಡಿಫ್ರೆನ್ಸ್ ಸಿಗುತ್ತೆ. ಸೊ ಇದೇನಾಗುತ್ತೆ, -4 ಪ್ಲಸ್ 2 ಆಗುತ್ತೆ. ಸೊ ಎಷ್ಟಾಗುತ್ತೆ, -2. ಸೊ ನಮ್ಮ ಕಾಮನ್ ಡಿಫ್ರೆನ್ಸ್ ಎಷ್ಟು ಇಲ್ಲಿ, -2. ಸೊ ನಾವು ಫಸ್ಟ್ ಟರ್ಮ್ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಲಾಸ್ಟ್ ಟರ್ಮ್ ಯೂಶಲಿ ಎಲ್ ಅಂತ ಕರಿಬೋದು. ಫೈನೈಟ್ ಸೀರೀಸ್ ಇದ್ದಾಗ ಇದು ನಮ್ಮ ಲಾಸ್ಟ್ ಟರ್ಮು, ಇದು ನಮ್ಮ ಲಾಸ್ಟ್ ಟರ್ಮ್, ನೇಮಲ್ಲೇ ನಮ್ಗೆ ಅರ್ಥ ಆಗುತ್ತೆ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಏನು ಅಂತ. ಕಾಮನ್ ಡಿಫ್ರೆನ್ಸು ಅರ್ಥ ಮಾಡ್ಕೊಂಡ್ವಿ. ನಂಬರ್ ಆಫ್ ಟರ್ಮ್ಸ್ ಇವಾಗ ನಾವು ಎನ್ ಅಂತ ಡಿನೋಟ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಒನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಸೀರೀಸಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಕಂಡುಹಿಡಿಬೇಕು. ಸೊ ಇವಾಗ ಈ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಸಪೋಸ್ ಇಷ್ಟೇ ಇದೆ ಅಂತ ಅನ್ಕೊಳ್ಳಿ. ಸೊ ನಿಮಗೆ ಕೌಂಟ್ ಮಾಡಿಬಿಟ್ಟು ಹೇಳ್ಬಿಡ್ಬೋದು 1 2 3 4 4 ಟರ್ಮ್ಸ್ ಇದೆ. ಸೊ ಇಲ್ಲಿ ನಮಗೆ n ಇಸ್ ಈಕ್ವಲ್ ಟು 4 ಆಗುತ್ತೆ, ರೈಟ್. ಸಪೋಸ್ ನಾನು ಇವಾಗ ಇದನ್ನು ಎಕ್ಸ್ಟೆಂಡ್ ಮಾಡ್ತೀನಿ. ಇವಾಗ ನಾನು ಡಾಟ್ 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 ಅಂದರೆ ಟರ್ಮ್ಸ್ ಇದೆ, ಅದಾದಮೇಲೆ ನಾನು 30 ಅಂತ ಬರಿತೀನಿ. ನೀವು ಇದನ್ನು ನೋಡ್ಬಿಟ್ಟೆ ಹೇಳ್ತೀರಾ, ಅಕ್ಕ 3 × 10 30, ಸೊ 10 ಟರ್ಮ್ಸ್ ಇದೆ ಅಂತ. ಸೊ ಇಲ್ಲಿ ನಮಗೆ n ಇಸ್ ಈಕ್ವಲ್ ಟು 10 ಆಗುತ್ತೆ. ಬಟ್ ಇದೆಲ್ಲ ನೀವು ಕೌಂಟ್ ಮಾಡ್ಬೋದು. ಯಾವುದೋ ಬೇರೆ ನಂಬರ್ 1000 ಆ್ಯಂಡ್ ಸಮಥಿಂಗ್, 2000 ಆ್ಯಂಡ್ ಸಮಥಿಂಗ್ ಆ ಥರ ಕೊಟ್ಟಾಗ n ಎಷ್ಟು ಅಂತ ಕಂಡುಹಿಡಿಬೇಕು. ಅವಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ n ಯಾವಾಗಲೂ ನಂಬರ್ ಆಫ್ ಟರ್ಮ್ಸ್ ಇನ್ ದಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ. ಇಲ್ಲೂ ಅಷ್ಟೇ ನಮಗೆ 64 68 72 104 ತನಕ ಇದೆ. ಇವಾಗ ವಿರಾಟ್ ಕೊಹ್ಲಿಗೆ 104 ಬೇಕು ಅಂದರೆ ಎಷ್ಟು ಬಾಲ್ಸಲ್ಲಿ ಅವ್ನು ಇದನ್ನ 104 ಸ್ಕೋರ್ ಮಾಡ್ಬೋದು, ಎವ್ರಿ ಬಾಲ್ 4 ಸ್ಕೋರ್ ಮಾಡಿದ್ರೆ ಅಂತ. ಸೊ ಅವಾಗ ನಮಗೆ n ಇಸ್ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲೂ ಅಷ್ಟೇ, ನಾವು ಸಪೋಸ್ ಆಗಿ ನಾನು ಹೇಳ್ತೀನಿ ನಾನು 25 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೀನಿ ಅಂತ. 25 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ಮೇಲೆ ಎಷ್ಟು ಆಟೋ ಡ್ರೈವರಿಗೆ ನಾನು ಎಷ್ಟು ಫೇರ್ ಕೊಡಬೇಕು ಅಂತ ಅದನ್ನು ಕಂಡುಹಿಡಿಬೇಕು ಅಂದರೆ ಅವಾಗ ನಮಗೆ an ಕಂಡುಹಿಡಿಬೇಕು. ಸೊ ನಾನು ಜಸ್ಟ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ, ಯಾಕೆ ನಮ್ಗೆ ರಿಯಲ್ ಲೈಫಲ್ಲೂ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಸೊ ನಾವಿವಾಗ ಇದನ್ನೇ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಕ್ವಿಕ್ಲಿ ಒಂದು ಟೇಬಲ್ ಮಾಡೋಣ. ಎ ಏನು, ಎನ್ ಏನು, ಡಿ ಏನು, ಈ ಎಲ್ಲ ಎಕ್ಸಾಂಪಲ್ಸ್ಗೆ ಅಂತ. ಸೊ ಇವಾಗ ಈ ಎಲ್ಲ ಎಕ್ಸಾಂಪಲ್ಸ್ನು ಸ್ವಲ್ಪ ಕ್ವಿಕ್ಕಾಗಿ ಸಾಲ್ವ್ ಮಾಡೋಣ. ಫಾರ್ಮುಲಾ ಏನು, ಎವ್ರಿ ಟೈಮ್ ನನ್ನ ಜೊತೆ ನೀವು ಹೇಳಬೇಕು. an ಇಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. ಡಿನ್ ಬರೀ n-1 ಜೊತೆ ಮಲ್ಟಿಪ್ಲೈ ಮಾಡಬೇಕು, ಎ ಜೊತೆ ಮಲ್ಟಿಪ್ಲೈ ಮಾಡಿಕೊಡ್ದು. ಫಸ್ಟ್ ಇವಾಗ ಇದನ್ನು ತಗೊಳ್ಳೋಣ. ಎ ಏನು, ಫಸ್ಟ್ ಟರ್ಮ್ ಏನು 25. ಡಿ ಹೇಗೆ ಕಂಡು ಹಿಡಿಯೋದು, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಆಗಲೇ ಮಾಡಾಗಿದೆ. ಎಷ್ಟು ಸಿಕ್ತು ಅವಾಗ ನಮಗೆ 13. 103 ತನಕ ಬಂದಿದೆ. ಏನಾದರೂ ಅರ್ಥ, ನನ್ನ ಮೀಟರ್ ಪ್ರೈಸ್ 103 ಆಗಿದೆ. ಸೊ ನಾನು ಕಂಡು ಹಿಡಿಬೇಕು n ಎಷ್ಟು ಅಂತ. ಹೇಗೆ ಕಂಡು ಹಿಡಿಯೋದು, ಇದು ನಮ್ದು ಇವಾಗ an ಆಯಿತು ತಾನೆ. ಸೊ an ಇಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟೇ, ಏನು ಕಾಂಪ್ಲಿಕೇಶನ್ ಇಲ್ಲ ಇಲ್ಲಿ. ಸೊ an ಎಷ್ಟು 103 ಸಿಕ್ಕಾಗಿದೆ ಆಗಲೇ. a ಎಷ್ಟು 25. n ನಮಗೆ ಗೊತ್ತಾ ಇಲ್ಲ, ನಮಗೆ ನಾವು n ಅರ್ಥ ಏನು, ಎಷ್ಟು ಟರ್ಮ್ಸ್ ಇದೆ ಅಂತ ಅದು ನಾವು ಇವಾಗ ಕಂಡು ಹಿಡಿಬೇಕು. ಸೊ ಅದನ್ನು ಹಾಗೆ ಇಟ್ಕೊಳ್ಳೋಣ, n-1. ಡಿ ಎಷ್ಟು 13. ಸೊ ಇಲ್ಲಿ 13 ಬರ್ಕೊಡ್ತೀನಿ. ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯಬಲ್, ಇದು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಸಾಲ್ವ್ ಬೇಗ ಮಾಡೋಣ. ಇದನ್ನು ಈ ಕಡೆ ತೊಗೊಂಡು ಹೋದರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ 103 ಮೈನಸ್ 25 ಇಸ್ ಈಕ್ವಲ್ ಟು 13n ಮೈನಸ್ 13. ಹೇಗೆ, 13 ಇಂಟು n 13 ಇಂಟು 1 ಅಷ್ಟೇ. 103 ಮೈನಸ್ 25 ಕ್ವಿಕ್ ಆಗಿ ಮಾಡಬೇಕು. ಸೊ 103 25 ಸಬ್ಟ್ರಾಕ್ಟ್ ಮಾಡಿದ್ರೆ 13 8 9 7. ಸೊ 78 ಸಿಕ್ತು. 78 ಇಸ್ ಈಕ್ವಲ್ ಟು 13n ಮೈನಸ್ 13. ಇದನ್ನು ಇಲ್ಲಿಗೆ ತೊಗೊಂಡು ಹೋದರೆ ಪ್ಲಸ್ ಆಗುತ್ತೆ. ಸೊ 78 ಪ್ಲಸ್ 13 ಇಸ್ ಈಕ್ವಲ್ ಟು 13n. ಇದೆಷ್ಟಾಗುತ್ತೆ, 91 ಇಸ್ ಈಕ್ವಲ್ ಟು 13n. n ಇಸ್ ಈಕ್ವಲ್ ಟು 91 ಬೈ 13. n ಇಸ್ ಈಕ್ವಲ್ ಟು 7. ಸೊ ನಮಗೆ ಏನು ಸಿಕ್ತು, n ಇಸ್ ಈಕ್ವಲ್ ಟು 7 ಅಂತ ಸಿಕ್ತು. an ಏನು ಸಿಕ್ತು ನಮಗೆ,
ಎ ಎನ್ ನಮಗೆ ಆಗಲೇ ಇಲ್ಲಿಂದ ಗೊತ್ತಿತ್ತಲ್ಲ, ಸೊ ಎ ಎನ್ ಇಸ್ ಈಕ್ವಲ್ ಟು 103. ರೈಟ್. ಇವಾಗ ಸೆಕೆಂಡ್ ನೇಡ್ ನೋಡೋಣ. ವೆರಿ ಸಿಮಿಲರ್ ಟು ಫಸ್ಟ್ ಒನ್, ನೀವೇ ಸಾಲ್ವ್ ಮಾಡ್ಬೋದು. ಸೊ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಸೊ ಎ ಏನು ನಮಗೆ ಫಸ್ಟ್ನೇ ಟರ್ಮ್ 64, ಡಿ ಏನು 68 ಮೈನಸ್ 64 ನಮಗೆ 4 ಸಿಕ್ತು. ಎನ್ ಏನು ಇದಕ್ಕಿಂತ ಮುಂಚೆನೂ ಹೇಗೆ ಸಾಲ್ವ್ ಮಾಡಿದ್ರು ಹಾಗೆ ಸಾಲ್ವ್ ಮಾಡಬೇಕು. ಇಲ್ಲಿ ನಮಗೆ ಎ ಎನ್ ಆಗಲೇ ಕೊಟ್ಟಿದ್ದಾರೆ. ಎ ಎನ್ ಏನು 104. ಸೊ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಯಾವುದೋ ವ್ಯಾಲ್ಯೂ ಎನ್ಗೆ ನಮಗೆ 104 ಸಿಗ್ತದೆ. ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಏನು ಈಕ್ವೇಷನ್ ಇದೆ, 104 ಇಸ್ ಈಕ್ವಲ್ ಟು 64 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಏನೋ ಇಲ್ಲಿ 4. ಸೇಮ್ ವೇ ಸಾಲ್ವ್ ಮಾಡಬೇಕು. ಸೊ ಕ್ವಿಕ್ಕಾಗಿ ಸಾಲ್ವ್ ಮಾಡೋಣ. 104 ಮೈನಸ್ 64 ಇಸ್ ಈಕ್ವಲ್ ಟು 4n ಮೈನಸ್ 4. 104 ಮೈನಸ್ 64 ಕ್ವಿಕ್ಕಾಗಿ ಸಾಲ್ವ್ ಮಾಡೋಣ. 0 4, ಸೊ 40 ಸಿಕ್ತು. 40 ಇದನ್ನು ಇಲ್ಲಿಗೆ ತೊಗೊಂಡು ಬಂದಾಗ ಪ್ಲಸ್ 4 ಆಗುತ್ತೆ, ಇಸ್ ಈಕ್ವಲ್ ಟು 4n. 44 ಇಸ್ ಈಕ್ವಲ್ ಟು 4n. ಸೊ n ಏನು 44 ಡಿವೈಡೆಡ್ ಬೈ 4, n ಇಸ್ ಈಕ್ವಲ್ ಟು 11. ಏನಿದ್ರ ಅರ್ಥ ಅಂದರೆ ಎ ಎನ್ ಇಸ್ ಈಕ್ವಲ್ ಟು ಆ ಫಾರ್ಮ್ಯುಲಾ ನಾವು ನೋಡಿದ್ವಿ. ಸೊ A11 ಅಂದರೆ 11th ಟರ್ಮ್ ಎ ಎನ್ ನಾವು 11 ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಸೊ 11ನೇ ಟರ್ಮ್ ನಮ್ಮದು 104. ಯಾಕಂದರೆ ಇಲ್ಲಿ ನಮಗೆ ಆಗಲೇ ಗೊತ್ತು ಎ ಎನ್ ಇಸ್ ಈಕ್ವಲ್ ಟು 104 ಅಂತ. ಸೊ ಎ ಎನ್ ಅರ್ಥ 11ನೇ ಟರ್ಮ್ ನಮಗೆ 104 ಸಿಕ್ತು. ಇಲ್ಲೂ ಅಷ್ಟೇ ನಮಗೇನು ಸಿಕ್ತು 7. ಸೊ ಏನಂತ ಬರೀಬೋದು, A7 ಇಸ್ ಈಕ್ವಲ್ ಟು 103. ಇಲ್ಲೇನಾಯಿತು A11 ಇಸ್ ಈಕ್ವಲ್ ಟು 104. ಕ್ಲಿಯರ್. ಸೊ ನಮಗೆ ಎನ್ ಇಲ್ಲೇನು ಸಿಕ್ಕಿದ್ದು 11. ಇವಾಗ ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಕ್ವೆಶನ್ ನೋಡೋಣ. ಇಲ್ಲಿ ಏನಿದೆ, ಫಸ್ಟ್ ಟರ್ಮ್ ನಮಗೆ ಗೊತ್ತು ಆಗಲಿ. ಏನು ಫಸ್ಟ್ ಟರ್ಮ್ ಇದ್ರಿ ಇದನ್ನು ಬಿಡ್ತಾ ಇನ್ನೀಗ. ಸೊ ಇದನ್ನು ಫಸ್ಟ್ ಮಾಡೋಣ. ಫಸ್ಟ್ ಟರ್ಮ್ ನಮಗಾಗಲೇ ಎ ಇಸ್ ಈಕ್ವಲ್ ಟು 2 ಅಂತ ಗೊತ್ತಾಯಿತು. ಡಿ ಏನು ಹಿಂದಿನ ಪ್ರಾಬ್ಲಮಿಂದ ಕಂಡು ಹಿಡಿದಿದ್ವಿ, 0 ಮೈನಸ್ 2 ಈಕ್ವಲ್ಸ್ -2. ನಮಗಿವಾಗ ಎ ಎನ್ ಗೊತ್ತಿತ್ತು, ಇಲ್ಲಿ 103, ಇಲ್ಲಿ ಎ ಎನ್ 104 ಇತ್ತು. ಇಲ್ಲಿ ನಮಗೆ ಎ ಎನ್ ಗೊತ್ತಾ ಇಲ್ಲ. ಸೊ ಎ ಎನ್ ಕಂಡು ಹಿಡಿಬೇಕು. ಏನು ಕೊಟ್ಟಿದ್ದಾರೆ, 10 ಟರ್ಮ್ಸ್ ತನಕ ಈ ಸೀರೀಸ್ ಇದೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಎನ್ ಇಸ್ ಈಕ್ವಲ್ ಟು 10, 10 ಟರ್ಮ್ ಇದೆ ಈ ಸೀರೀಸಲ್ಲಿ. ಸೊ ನಮಗೆ ಎನ್ ಇಸ್ ಈಕ್ವಲ್ ಟು 10. ಎ ಎನ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಮಾಡೋದು, ಸೇಮ್ ಫಾರ್ಮುಲಾ ಮತ್ತೆ ಅಪ್ಲೈ ಮಾಡೋಣ. ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಏನು ನಮಗೆ ಗೊತ್ತಿಲ್ಲ, ಕಂಡು ಹಿಡಿಬೇಕು. ಬಟ್ ನಮಗೆ ಎನ್ ಏನು 10 ಅಂತ ಕೊಟ್ಟಿದ್ದಾರೆ. ಸೊ ನಾವು A10 ಇಸ್ ಈಕ್ವಲ್ ಟು ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಲಾಸ್ಟಲ್ಲಿ A10 ಇಸ್ ಈಕ್ವಲ್ ಟು ಏನು RHS ಅಲ್ಲಿ ಏನು ಸಿಗುತ್ತೋ, ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಸಿಗುತ್ತೋ ಅದು ನಮ್ಮ ಆನ್ಸರು. ಸೊ A10 ಇಸ್ ಈಕ್ವಲ್ ಟು ಎ ಇವಾಗ ಏನು 2 ಪ್ಲಸ್ ಎನ್ ಮೈನಸ್ 1, ಎನ್ ಆಗಲೇ 10 ಅಂತ ಗೊತ್ತು. ಸೊ 10 ಮೈನಸ್ 1 ಇಂಟು ಡಿ. ಡಿ ಇವಾಗ ಏನು -2. ವೆರಿ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಇಲ್ಲಿ ಮೈನಸ್ ಮತ್ತು ಮೈನಸ್ ಇದೆ. ಕೇರ್ಫುಲ್ಲಾಗಿ ಸೈನ್ಸನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಏನೀಗ A10 ಇಸ್ ಈಕ್ವಲ್ ಟು 2 ಪ್ಲಸ್ 10 ಮೈನಸ್ 1 9 ಇಂಟು -2. ಇದನ್ನು ನಾನು ಇವಾಗ ಫಾರ್ ನಾವು ಎರೇಸ್ ಮಾಡಿರ್ತೀನಿ. ಸೊ ಇವಾಗ ನಮಗೆ A10 ಇಸ್ ಈಕ್ವಲ್ ಟು 2 ಮೈನಸ್ ಆಗುತ್ತೆ. ಯಾಕೆ 9 ಇಂಟು -2 -18. ಸೊ 2 ಮೈನಸ್ 18. A10 ಇಸ್ ಈಕ್ವಲ್ ಟು 2 ಮೈನಸ್ 18 ಎಷ್ಟು -16. ಸೊ ಏನು ಈ ಸೀರೀಸಲ್ಲಿ 2 0 -2 -4 -6 -8 ಆ ಥರ ಹೋಗ್ತಾ ಇರುತ್ತೆ. 10ನೇ ಟರ್ಮ್ ನಮ್ಮದು -16 ಅಂತ ನಮಗೆ ಈ ಫಾರ್ಮುಲಾ ಕೊಡ್ತಿದೆ. ಸೊ ಟೇಬಲನ್ನು ನಾನು ಫಿಲ್ ಮಾಡಬೇಕು ಅಂದರೆ ಏನಾಗುತ್ತೆ, ಇಲ್ಲಿ ಎ ನಮಗೆ ಇವಾಗ 2 ಇತ್ತು, ಡಿ -2, ಎನ್ 10. ಏನು ಸಿಕ್ತು ನಮಗೆ A10 -16. ಸೊ A10 ಇಸ್ ಈಕ್ವಲ್ ಟು -16. ಸೊ ಸೇಮ್ ವೇ ಇಲ್ಲಿ ಈ ಕ್ವೆಶನಲ್ಲಿ 3 6 9 12 ಅಂತ ಕೊಟ್ಟಿದೆ, 20 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಇದನ್ನು ನೀವು ಕಂಡು ಹಿಡಿಬೇಕು. ಸರಿಗೆ ನೀವು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿದ್ರೆ ನಿಮಗೆ A20 ಈಸ್ ಈಕ್ವಲ್ ಟು 60 ಅಂತ ಸಿಗುತ್ತೆ. ನೀವು ಸಾಲ್ವ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದು. ಹಲೋ. ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು.
ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು. ನಮ್ಮ ಇಮೇಲ್ ಐ ಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್.